ಕಳೆದ 9 ದಿನಗಳವರೆಗೂ ಕೂಡ ನಿರಂತರವಾಗಿ ಹೋರಾಟವು ಬೆಳಗಾವಿಯಲ್ಲಿ ನಡೆದಿತ್ತು. ನಿನ್ನೆ ಗುರ್ಲಾಪುರದಲ್ಲಿ ಒಂದು ಕಡೆ ಸಂಭ್ರಮಾಚರಣೆ ನಡೆದಿದ್ರೆ ಅದೇ ವೇದಿಕೆಯಲ್ಲಿ ರಾತ್ರಿ ಚುನ್ನಪ್ಪ ಪೂಜಾರಿ ನಾವು ನಾಳೆವರೆಗೂ ಕೂಡ ಕಬ್ಬು ಕಟಾವು ಮಾಡೋದಿಲ್ಲ ಮತ್ತು ಸಕ್ಕರೆ ಕಾರ್ಖಾನೆಗಳ ಆರಂಭಕ್ಕೂ ಕೂಡ ಅವಕಾಶ ಕೊಡುವುದಿಲ್ಲ, ಖುದ್ದು ಸಕ್ಕರೆ ಸಚಿವರೇ ಸ್ಥಳಕ್ಕೆ ಬಂದು ಇಲ್ಲಿ ಒಂದು ನಿರ್ಧಾರ ಪ್ರಕಟ ಮಾಡಬೇಕನ್ನುವಂತಹ ಒತ್ತಾಯವನ್ನು ಕೂಡ ಮಾಡಿರುವಂಥದ್ದು. ಇವತ್ತು ಬರ್ತಾರೆ, 1 ಗಂಟೆಗೆ ಬರ್ತಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಇದು ಒಂದು ಕಡೆ ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ ಸರ್ಕಾರದ ನಿರ್ಧಾರಕ್ಕೆ ಈಗ ವಿರೋಧ ವ್ಯಕ್ತ ಆಗ್ತಾ ಇರುವಂಥದ್ದು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಪಟ್ಟಣದಲ್ಲೇ ಈಗ ಏನು ಕಳೆದ 9-10 ದಿನಗಳಿಂದ ನಿರಂತರವಾಗಿ ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವ್ರು ಯಾರೂ ಕೂಡ ಸರ್ಕಾರದ ಸದ್ಯದ ನಿರ್ಧಾರವನ್ನು ಒಪ್ಕೊಳ್ತಾ ಇಲ್ಲ. ಯಾಕಂತಂದ್ರೆ ಬೆಳಗಾವಿಯಲ್ಲಿ ಈ ಒಂದು ಕಬ್ಬಿನ ರಿಕವರಿ ಏನಿದೆ ಅದು 10.50 ಮಾತ್ರ ಇರುವಂಥದ್ದು. ಆದರೆ ಸರ್ಕಾರ ಈಗ 3,300 ಕೊಡೋಕೆ 11.25 ಏನು ನಿರ್ಧಾರ ಇಟ್ಟಿರುವಂಥದ್ದು. ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ನಾನು ರೈತರನ್ನ ಮಾತಾಡ್ತೇನೆ. ಈಗ ಸರ್ಕಾರ ನಿನ್ನೆ ನಿರ್ಧಾರ ಪ್ರಕಟ ಮಾಡಿದೆ, ಅದಕ್ಕೆ ನಿಮ್ದು ಸಹಮತಿ ಇದೆಯಾ? ನಮ್ಮದು ಅಸಮಾಧಾನ ಇದೆ. ನಾವು 3,300 ರೂಪಾಯಿ ಅದು ರಿಕವರಿ ಮೇಲೆ ಕೊಡ್ತಾ ಇದ್ದಾರೆ ಅವರು. ಅದು ನಮ್ಗೆ ಒಪ್ಪಿಗೆ ಇಲ್ಲ. 3,300 ಒಪ್ಪಿಗೆ ಯಾವಾಗ ಆಗುತ್ತೆ ಅಂದರೆ ಇವರು ನಮಗೆ 3,300 ರಿಕವರಿ ಇಲ್ಲದೆ ಕೊಡ್ತೇನೆಂದರೆ ನಾವು ಜರ ಸಮಾಧಾನ ತಗೋಬೋದು. ಆದರೆ ಇವರು ರಿಕವರಿ ಅಂದರೆ ನಮ್ಮದು 3,300 ಒಪ್ಪಿಗೆ ಇಲ್ಲ. ನಮ್ಮ ಮುಂದೆ ಹೋರಾಟ ಹಿಂಗೆ ನಡೆಸೋರ ಮುಂದೆ ಹೋರಾಟ ಉಗ್ರವಾದ ಹೋರಾಟ ಆಗೇ ಆಗೋದು. ಅದಕ್ಕಾಗಿ ದಯವಿಟ್ಟು ಮಾನ್ಯ ಸಿದ್ದರಾಮಯ್ಯ ಅವರೇ, ಮಾನ್ಯ ಸಚಿವರೇ, ನೀವು ಇದು ವಿಚಾರ ಮಾಡಿ ಘೋಷಣೆ ಮಾಡಬೇಕಾಗಿತ್ತು. ನಮ್ಗೆ 3,500 ರೂಪಾಯಿ ಬೇಕಾಗಿತ್ತು, ನೀವು 3,300 ಕೊಡತ್ತೀರಿ. ಅದಕ್ಕೂ ನಾವು ಸಮಾಧಾನ ಇರಲಿ ಅಂತ ಮಾಡ್ತಿದ್ರೆ ನೀವು ಒಳಮುಚ್ಚಕ ಆಟ ಆಡ್ತಾ ಇದ್ದೀರಾ. ದಯವಿಟ್ಟು ರೈತರ ಜೊತೆ ಇದು ಆಟ ಆಡಬೇಡಿ. ಏನು ಅನ್ನೋದು ನಿಮಗೆ ಘೋಷಣೆ ಇವತ್ತು ಕರೆಕ್ಟಾಗಿ ಇದ್ದರೆ ನಾವು ಸರಿಯಾಗಿ ಅದಕ್ಕೆ ಸ್ಪಂದನೆ ಮಾಡ್ತೀವಿ. ಇಲ್ಲಾಂದರೆ ನಮ್ಮದು ಮುಂದಿನ ಹೋರಾಟ ಉಗ್ರ ಹೋರಾಟ ಇದೆ. ನಮಗೆ ರಿಕವರಿ ಮೇಲೆ ನಿಮ್ಮದು ದುಡ್ಡು ಬೇಡ. ಬೆಳಗಾವಿ ಜಿಲ್ಲೆಯಲ್ಲಿ 11 ರಿಕವರಿ ಯಾವತ್ತಾದ್ರೂ ಬಂದಿದ್ದಾವೆ? ಯಾವುದಾದ್ರೂ ಸಕ್ಕರೆ ಕಾರ್ಖಾನೆಗಳು ಕೊಟ್ಟಿದ್ದಾವೆ? ಯಾವುದು ಸಕ್ಕರೆ ಶುಗರ್ ಫ್ಯಾಕ್ಟ್ರಿ ಅವರು 11 ರಿಕವರಿ ಇಲ್ಲೇ ಇಲ್ಲ. ಈಗ 11.25 ರಿಕವರಿ ಬಂದರೆ 3,300 ಸಿಗುತ್ತೆ. ಅದರ ಒಳಗಡೆ ಬಂದರೆ ನಮಗೆ 3,000, 2,700, 2,800 ಸಿಗುತ್ತೆ. ಈ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಯವರೇ ನೀವು ಗಮನ ತಗೋಬೇಕು. ಯಾವುದೇ ಸರ್ ಇದು 11 ಪಾಯಿಂಟ್ ರಿಕ್ವೈರಿಯನ್ನು ತೆಗಿಬೇಕು. ನೀವು 3,300 ಘೋಷಣೆ ಆಗಬೇಕಾದ್ರೆ ಇವತ್ತು ಏನು ನಿಮ್ಮ ಸಕ್ಕರೆ ಸಚಿವನ ಕಳ್ಸತ್ರಿ, ಇವತ್ತು ಅದನ್ನು ಕ್ಯಾನ್ಸಲ್ ಮಾಡಿ ಕಳಿಸ್ಬೇಕು. ಇಲ್ಲ ತಂದ್ರೆ ನಮ್ಮದು ಇಲ್ಲಿ ಇಡೀ ರಾಜ್ಯವಾದ ಉತ್ತರ ಕರ್ನಾಟಕದ ಎಲ್ಲ ರೈತ ಹೋರಾಟಗಾರರು ಕೂಡ್ಕೊಂಡು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಸೊ ಇದು ರಂಗನಾಥ್, ಈಗ ಒಂದು ಕಡೆ ಗುರ್ಲಾಪುರಕ್ಕೆ ಇವತ್ತು ಸಕ್ಕರೆ ಸಚಿವರು ಬರ್ತಾರೆ ಅನ್ನುವಂಥ ಮಾಹಿತಿ, ಇನ್ನೊಂದು ಕಡೆ ಹುಕ್ಕೇರಿಯಲ್ಲೂ ಕೂಡ ಅಂದರೆ ಈ ಒಂದು ಮಾರ್ಗದಲ್ಲೇ ಸಚಿವರು ಹೋಗ್ತಾರೆ. ಅಷ್ಟರಲ್ಲಿ ಈಗೇನು ಸರ್ಕಾರ ಆದೇಶ ಮಾಡಿದೆ ಅದರಲ್ಲಿ ಮಾರ್ಪಾಡು ಮಾಡಿ ಆದೇಶವನ್ನು ಮಾಡಿದ್ದೆ ಆದರೆ ನಾವು ಪ್ರತಿಭಟನೆ ವಾಪಸ್ ತೆಗೆದುಕೊಳ್ತೇವೆ, ಇಲ್ಲ ಅಂದರೆ ಮತ್ತೆ ಉಗ್ರವಾದ ಹೋರಾಟ ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇರುವಂಥದ್ದು.